ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚ ಬಸ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಗೌರಿ ಹಬ್ಬದಂದು ತನ್ನ ಒಂದು ಹೆಣ್ಮಕ್ಳಿಗೆ ಬರುವಂಥ ತವರು ಮನೆಯಿಂದ ಬರುವಂತಹ ಒಂದು ಬಾಗಿನವನ್ನು ಹೊಸದ ಮೇಲೆ ಇಟ್ಟು ಯಾವ ರೀತಿ ಒಂದು ಪೂಜಿಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋದಂತೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಸಹ ಒಂದು ಬಾಗಿನ ಅಂತ ಕೊಡ್ತಾರೆ. ಅದು ಗೌರಿ ಗಣೇಶ ಹಬ್ಬಕ್ಕೆ ಅದು ಕೊಡುವಂಥದ್ದು, ಅಂದರೆ ಸ್ವರ್ಣಗೌರಿ ಪೂಜೆದಂದು ನಮಗೆ ಕೊಡುವಂಥದ್ದು. ಅದು ಕೆಲವರು ಒಂದು ತಂದು ಕೊಡ್ತಾರೆ, ಅಥವಾ ಅಥವಾ ಕೆಲವರು ವಸ್ತುಗಳನ್ನು ತೆಗೆದುಕೊಂಡು ಕೊಡ್ತಾರೆ. ಹಾಗೆ ಕೆಲವರು ತವರು ಮನೆಯಿಂದ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ ATM ಆ ಥರ ಸಹ ಮಾಡ್ತಾರೆ. ಹಾಗೆಯೇ ಕೆಲವರು ಏನನ್ನು ಸಹ ಮಾಡುವುದಿಲ್ಲ. ಅಂದರೆ ಈಗಿನ ಒಂದು ಸನ್ನಿವೇಶದಲ್ಲಿ ಒಂದು ಸಂಬಂಧವನ್ನು ಇಟ್ಕೊಳ್ಳುವುದೇ ಒಂದು ಕಠಿಣವಾಗಿಬಿಟ್ಟಿದೆ. ಸೊ ಅಂತಹ ಸಂದರ್ಭದಲ್ಲಿ ನೀವೇ ನಿಮ್ಮ ಸ್ವಂತ ದುಡ್ಡಿನಿಂದಲೇ ನೀವು ವಸ್ತುಗಳನ್ನು ಖರೀದಿಸಿ ನೀವು ಸರಳವಾಗಿಯೇ ನೀವು ಪೂಜೆಯನ್ನು ಮಾಡಿಕೊಳ್ಳಿ. 26ನೇ ತಾರೀಕು ಒಂದು ಮಂಗಳವಾರ ಬೆಳಿಗ್ಗೆನೆ. ಇದನ್ನು ನಾವು ಈ ಥರ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಎರಡೂ ಮನೆಯಲ್ಲಿ ಸಹ ಸಮೃದ್ಧಿ ಮತ್ತು ಸಂಪತ್ತು ತುಂಬಿ ತುಳುಕುತ್ತೆ. ಹಾಗೆ ಗೌರಿ ದೇವಿಯ ಆಶೀರ್ವಾದ ಸಹ ನಮಗೆ ಸಿಗುತ್ತದೆ. ಯಾವ್ಯಾವ ವಸ್ತುಗಳನ್ನ ಇರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋದಂತೆ. ಇದನ್ನು ನೀವು ಎರಡು ಮೊರದಲ್ಲಿ ಸಹ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಮೊರ ಇಲ್ಲ ಅನ್ನೋದಾದರೆ ಒಂದು ಪ್ಲೇಟ್ನಲ್ಲಿ ಸಹ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಒಂದು ಪ್ಲೇಟ್ನಲ್ಲೇ ಇಟ್ಟಿದ್ದೇನೆ. ಒಂದು ಪ್ಲೇಟ್ ಮೇಲೆ ಒಂದು ತೆಂಗಿನಕಾಯಿ, ಹಾಗೆ ಬಾಳೆಹಣ್ಣು, ಅಂದರೆ 5 ಥರದ ಹಣ್ಣನ್ನು ಇರಬಹುದು. ತಾಂಬೂಲ, ದಕ್ಷಿಣೆ ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನು ಇರಬಹುದು. ಹಾಗೆ ಒಂದು ಸ್ವೀಟ್ ಬಾಕ್ಸನ್ನು ನೀವು ಇಡಬೇಕು. ಹಾಗೆ ಬಳೆ, ಐಸ್ ಕ್ರೀಮ್ ಕೂಡ ಪ್ಯಾಕೆಟು ಮತ್ತು ಬಾಗಿಲು ಸಾಮಾನು, ಗೌರಿ ಸೆಟ್ಟನ್ನು ನೀವು ಇಡಬೇಕು. ಹೂವು, ಹಾಗೆ ಒಂದು ಸೌತೆಕಾಯಿಯನ್ನು ನೀವು ಸಹ ನೀವು ಇರಬೇಕು. ನೀವು ಮೊರದಲ್ಲಿ ಇಡುವುದಾದರೆ ಒಂದು ಮೊರಕ್ಕೆ ಐಸ್ ಕ್ರೀಮ್ ಇಂಟು ಆಕಾರದಲ್ಲಿ ಎರಡೂ ಮೊರಕ್ಕೂ ಹೊರಗಡೆ ಮತ್ತು ಒಳಗಡೆ ಎರಡೂ ಬದಿಯಲ್ಲಿ ನೀವು ಅದನ್ನು ಹಚ್ಚಿ ಇಷ್ಟರ ವಸ್ತುಗಳನ್ನು ಹಾಕಿ ಮತ್ತೊಂದು ಮೊರ ಅದನ್ನು ಮುಚ್ಚಬೇಕು. ಇದನ್ನು ನೀವು ಹೊಸಲಿಗೆ ಮೇಲೆ ಇಡಬೇಕು. ಅಂದರೆ ಹೊಸಲಿಗೆ ಮೊದಲಿಗೆ ನೀವು ಒಂದು ಅರಿಶಿಣದಿಂದ ಲೇಪನ ಮಾಡಿಕೊಂಡು ಮಧ್ಯದಲ್ಲಿ ಸ್ವಸ್ತಿ ಚಿಹ್ನೆ ನಾವು ರಂಗೋಲಿನ ಹಾಕ್ಕೊಂಡು, ಹಾಗೆ 24 ಎಲೆ ಬರುವ ಹಾಗೆ ರಂಗೋಲಿನ ನಾವು ಹಾಕ್ಕೋಬೇಕು. ಹಾಗೆ ಕೆಳಭಾಗದಲ್ಲಿ ಸಹ ನಾವು ಸ್ವಲ್ಪ ಮಟ್ಟಿಗೆ ಅರಿಶಿಣವನ್ನು ಸವರಿ ಒಂದು ಬಾರ್ಡರನ್ನು ಹಾಕ್ಕೊಂಡು, ಹಾಗೆ ಒಂದು ಸಾಂಸ್ಕೃತಿಕವಾಗಿರುವಂಥ ಒಂದು ರಂಗೋಲಿಯನ್ನು ನೀವು ಹಾಕ್ಕೊಂಡು, ಒಂದು ಪಾದ ಆಗಿರ್ಬೋದು ಅಷ್ಟು ಹಾಕಿ ಒಂದು ಹೊಸಲಿಗೆ ಅಂತ ನಾವು ತಾಂಬೂಲವನ್ನು ನಾವು ಇಡಬೇಕು. ಆ ಮೊರ ಏನು ನಾವು ಮುಚ್ಚಿರ್ತೀವೋ ಅದ್ರ ಮೇಲೆ ಸಹ ನೀವು ಇಡಬಹುದು ತಾಂಬೂಲ ಅಂತ ಹೊಸಲಿಗೆ. ಇಲ್ಲವಾದಲ್ಲಿ ಆ ಹೊಸಲಿನ ಮುಂಭಾಗದಲ್ಲಿ ಸಹ ಒಂದು ಪ್ಲೇಟ್ ಮೇಲೆ ನೀವು ಎಲೆ ಹಾಕಿ ರಕ್ಷಣೆ, ಹಾಗೆ ಒಂದು ಬಾಳೆಹಣ್ಣು, ನಾನು ಒಂದು ಕಿತ್ತಳೆ ಹಣ್ಣನ್ನು ಇಟ್ಟಿದ್ದೇನೆ. ಹಾಗೆ ಅದು ದೀಪವನ್ನು ಹಚ್ಚಿಡಬೇಕು. ಮತ್ತು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಒಂದು ಕಾಯಿಯನ್ನು ಸಹ ನೀವು ಒಂದು ಸೇಟನ್ನು ಮಾಡ್ಕೋಬೇಕು. ಅದನ್ನು ಹೊಸಲಿಗೆ ಒಂದು ಕೊಳೆದುಕೊಂಡು ಪೂಜೆ ಮಾಡಲಿಕ್ಕಂತ. ಮೊದಲಿಗೆ ನೀವು ದೀಪವನ್ನು ಹಚ್ಕೊಂಡು ನಂತರದಲ್ಲಿ ಊದಿನ ಕಡ್ಡಿ ನಾವು ಬೆಳಬೇಕು. ಸಾಂಬ್ರಾಣಿ ಧೂಪವನ್ನು ಸಹ ಹಾಕಬೇಕು. ಹಾಗೆ ಹೊಸಲಿಗೆ ನಾವು ಕೇಳ್ಕೋಬೇಕು ನಮ್ಮ ಎದ್ದು ಮನೆ ಸಹ ಒಂದು ಚೆನ್ನಾಗಿ ಒಂದು ಅಭಿವೃದ್ಧಿ ಆಗಲಿ ಅಂತ. ಸೊ ಇಷ್ಟು ನೀವು ಕೇಳ್ಕೊಂಡು ನಂತರ ಅಕ್ಷತೆಯನ್ನು ಹಾಕಿ ಕಾಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಿಕೊಳ್ಳುವಂಥದ್ದು. ಇಷ್ಟು ನೀವು ಈ ಗೌರಿ ಹಬ್ಬದ ದಿವಸ ಹೊಸಲಿಗೆ ಪೂಜೆ ಮಾಡುವಂಥದ್ದು. ಇಷ್ಟು ಮಾಡಿಕೊಂಡು 10 ನಿಮಿಷ ಅಲ್ಲೇ ಬಿಟ್ಟು ಆ ಬಾಗಿನವನ್ನು ನೀವು ಬಲಗಾಲನ್ನಿಟ್ಟು ಮನೆ ಒಳಗೆ ನೀವು ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಗೌರಿ ಪೂಜೆ ಮಾಡಿರ್ತೀವೋ ಅಲ್ಲಿ ನಾವು ಇರಬೇಕು. ಮುಂದಿನ ದಿನದಲ್ಲಿ ನನಗೆ ಒಂದು ಗೌರಿ ಹಬ್ಬದ ಒಂದು ಪೂಜಾ ವಿಧಾನ ಸಹ ನಿಮಗೆ ತಿಳಿಸ್ಕೊಡ್ತೀನಿ, ಸ್ವರ್ಣ ಗೌರಿ ಪೂಜಾ ವಿಧಾನ. ಅದರಲ್ಲಿ ನಾವು ಸ್ವಲ್ಪ ಬದಲಾವಣೆಗಳನ್ನು ಸಹ ಮಾಡಿಕೊಂಡು ಪೂಜೆ ಮಾಡಬೇಕಾಗಿರುವಂಥದ್ದು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡೋದು ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋದಲ್ಲಿ ನಮಗೆ ಗೌರಿ ಹಬ್ಬದಲ್ಲಿ ನಾವು ಬಾಗಿನವನ್ನು ಯಾವ ರೀತಿ ಹೊಸಲ ಮೇಲೆ ಇಟ್ಟು ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಇಷ್ಟವಾಗಿದೆ ನಾನು ಭಾವಿಸ್ತೀನಿ. ಇಷ್ಟವಾದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.